ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಚಾನಲ್ ನೇಮ್ ಬಂದು ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ ಅಂತ. ದಯಮಾಡಿ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಬಿಸಿಬೇಳೆಭಾತ್ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಇವತ್ತು ಬೆಳಗಿನ ತಿಂಡಿಗೆ ಮಾಡ್ತಾಯಿದ್ದೆ. ಸೊ ನನ್ನದು ಮೊದಲನೇ ವಿಡಿಯೋನೇ ಬಿಸಿಬೇಳೆಭಾತು. ಸೊ ಮಾಡೋದು ಹೇಗೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಇದಕ್ಕೆ ಮೊದಲು ಅಕ್ಕಿ ತೊಗೊಂಡಿದ್ದೀನಿ. ನಾನು 200 ಗ್ರಾಮ್ ಈ ಲೋಟದಲ್ಲಿ ತೊಗೊಂಡಿದ್ದೀನಿ. ಈ ಚಿಕ್ಕ ಲೋಟದಲ್ಲಿ ಅಂದರೆ 200 ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೇ ಅರ್ಧ ಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟು 3 ಥರ ತರಕಾರಿ ತೊಗೊಂಡಿದ್ದೀನಿ. ಉಳ್ಳಿಕಾಯಿ, ಕ್ಯಾರೆಟು, ನೂಕಲ್ಲು, ಜೊತೆಗೆ ಕಡಲೆಬೀಜ, ಬಟಾಣಿ, ಟೊಮೊಟೊ. ನಮ್ಮಲ್ಲಿ ನಾವು ಹುಣ್ಸೆಹಣ್ಣು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ. ಇದರಲ್ಲಿ 3 ಟೊಮೊಟೊ ಇದೆ. ನಿಮಗೆ ಹುಣ್ಸೆಹಣ್ಣು ನಿಮ್ಮನೇಲಿ ಏನೂ ಆಗೋಲ್ಲ ಅಂತಂದರೆ ಒಂದಿಷ್ಟು ದಪ್ಪ ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡ್ರೆ 1 ಟೊಮೊಟೊ ಹಾಕೊಳ್ಳಿ ಸಾಕಾಗುತ್ತೆ. ಇಲ್ಲ ಹುಣ್ಸೆಹಣ್ಣು ಯೂಸ್ ಮಾಡಲ್ಲ ಅನ್ನೋರು ಟೊಮೊಟೊ ಯೂಸ್ ಮಾಡ್ಬೋದು. ನೆಕ್ಸ್ಟು ಇದಾದಮೇಲೆ ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಬಿಸಿಬೇಳೆಭಾತ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಜೊತೆಗೆ ಇಂಗು, ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅನ್ನೋರು ಇಂಗು ಯೂಸ್ ಮಾಡ್ಬೋದು. ಯಾಕಂತಂದರೆ ನಾವು ಬೇಳೆ ಹಾಕಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇಂಗು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಕೊಬ್ಬರಿ ತುರಿ. ನಾನಿವತ್ತು ನಮ್ಮನೇಲಿ GRB ಪ್ಯಾಕೆಟ್ ಬಿಸಿಬೇಳೆಭಾತ್ ಪೌಡ್ರ್ ಪ್ಯಾಕೆಟ್ ಇತ್ತು ಅಂತ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಪೌಡ್ರ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಅದು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನಾನು ಹೇಳೋದ್ನಲ್ಲ, ನಮ್ಮನೇಲಿ ನಾವು ಜಾಸ್ತಿ ಹುಣ್ಸೆಹಣ್ಣು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಅರಿಶಿನ, ಮತ್ತು ಇದಕ್ಕೆ ಎಣ್ಣೆ ಅಥವಾ ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ತುಪ್ಪನೇ ಯೂಸ್ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಅಕ್ಕಿ ಬೇಳೆ 2 ತೊಳ್ಕೊಂಡ್ಬಿಡೋಣ ನೀಟಾಗಿ. 2 ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಕೊಳ್ಳೋಣ. ಯಾಕಂದರೆ ನೆನೆದಷ್ಟು ಅಕ್ಕಿ ಬೇಳೆ ಚೆನ್ನಾಗಿ ಬೇಗ ಕೂಗುತ್ತೆ ಮತ್ತು ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ಫಸ್ಟ್ ನಾನು ಇವಾಗ ಅಕ್ಕಿ ತೊಳ್ಕೊತೀನಿ. ಈಗ ನಾನು ಅಕ್ಕಿ ಬೇಳೆ ತೊಳ್ಕೊಂಡಿರೋ ಅಕ್ಕಿ ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಅಕ್ಕಿ ಬೇಳೆ ತೊಳೆದಿರೋದು ಹಾಕ್ಕೊಂಡೈತಾಯಿತು. ಇದ್ರ ಜೊತೆಗೆ ಈಗ ಫಸ್ಟು ಕಟ್ ಮಾಡ್ಕೊಂಡಿರೋ ತರಕಾರಿ ಹಾಕ್ತಾಯಿದ್ದೀನಿ. ಉಳ್ಳಿಕಾಯಿ, ಕ್ಯಾರೆಟು ಮತ್ತು ನೂಕಲ್ಲು, ಆಮೇಲೆ ಇದಕ್ಕೆ ಬಟಾಣಿ, ಕಡಲೆಕಾಯಿ ಬೀಜ, ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡು ಇದರಲ್ಲಿ ಏನು ಅಕ್ಕಿ ಬೇಳೆ ತೊಗೊಂಡಿದ್ವೋ ಅದರಲ್ಲೇ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಈಗ ನೀರು ಹಾಕ್ಕೊಂಡಿದ್ದಾಯಿತು ಸ್ನೇಹಿತರೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಬೇಳೆ ಸ್ವಲ್ಪ ತರಕಾರಿ ಬೇಳೆ ಎಲ್ಲ ಉಪ್ಪು ಹಿಡಿತದೆ ಅಂತ. ಮತ್ತು ಜೊತೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಹಾಕ್ಕೊಂಡ್ರೆ ಅಂತ. ಈಗ ಇಷ್ಟನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈಗ ಇದನ್ನು ಕೂಗಕ್ಕೆ ಇಡೋಣ. ಇದು ಕೂಗಿದೆ, ಈಗ ಇದನ್ನು ವಿಷಲ್ ಓಪನ್ ಮಾಡೋಣ. ಈಗ ಇದು ಕೂಗಿದೆ, ಈಗ ಇದನ್ನು ವಿಷಲ್ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕೂಗಿದೆ. ಅನ್ನ ತುಂಬ ಮುದ್ದೆನೂ ಆಗಿಲ್ಲ, ಜಾಸ್ತಿ ಉದುದ್ರಾಗೂ ಆಗಿಲ್ಲ, ಚೆನ್ನಾಗಾಗಿದೆ ಅನ್ನ. ನಾನು ಸ್ವಲ್ಪ ನೀರು ಕಮ್ಮಿ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಈ ಥರ ಇದೆ. ಈಗ ನೀರು ಹಾಕ್ಕೊತೀನಿ ಸ್ವಲ್ಪ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಬೇಯಕ್ಕಿಡೋಣ. ಇದನ್ನು ಬೇಯಕ್ಕಿಟ್ಬಿಟ್ಟು ಮತ್ತೆ ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದು ಮಸಾಲೆ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಇಟ್ಟಿದ್ನಲ್ಲ, ಅದನ್ನು ಮಸಾಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ. ಈಗ ಬಾಣಲೆಗೆ ತುಪ್ಪದಲ್ಲಾದರೂ ಒಗ್ಗರಣೆ ಮಾಡ್ಕೊಬೋದು, ನೀವು ಎಣ್ಣೆಯಲ್ಲಾದರೂ ಮಾಡ್ಕೊಬೋದು. ನಾನೀಗ ಫಸ್ಟ್ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಫಸ್ಟು ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದ್ಮೇಲೆ ಒಂದೊಂದಾಗಿ ಒಗ್ಗರಣೆಗೆ ಅಂತ ತೊಗೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ಹಾಕೋಣ. ಈಗ ನೀವು ನೋಡ್ಬೋದು ಸಾಸಿವೆ ಸಿಡಿಯೋಕ್ಕೆ ಬರ್ತಾ ಇದೆ. ಇದಕ್ಕೀಗ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಮತ್ತು 1-2 ಒಣಗಿದ ಮೆಣಸಿನ್ಕಾಯಿ, ನೆಕ್ಸ್ಟು ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳೋಣ. ಇದು ಆಗಲೇ ಸ್ನೇಹಿತರೆ ನಾನು ನಿಮಗೆ ಗೋಡಂಬಿ ತೋರಿಸ್ಲಿಲ್ಲ, ಗೋಡಂಬಿ ಮಿಸ್ ಆಗೋಗಿತ್ತು. ಈಗ ನಾನೀಗ ಒಗ್ಗರಣೆಗೆ ಗೋಡಂಬಿನೂ ಹಾಕ್ಕೊತೀನಿ. ಈಗ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಗೋಡಂಬಿ ಹಾಕ್ಕೊಂಡು ಹುರ್ಕೊತೀನಿ. ಈಗ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ 2 ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಫುಲ್ಲು ಜಾಸ್ತಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಡಿ ಕ್ಯಾಪ್ಸಿಕಮ್ಮು ಈರುಳ್ಳಿನ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇನ್ನೂ ಒಂದು ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗ್ತಾ ಇದೆ ಅನ್ನೋ ಹಂಗೆ ಇದು ಮಾಡಿಬಿಡಿ ಸಾಕು.
ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬಿಸಿಬೇಳೆಬಾತ್ ಪೌಡ್ರಲ್ಲಿ ಖಾರ ಇರಲ್ಲ, ನಮ್ಮಲ್ಲಿ ನಾವು ಅಷ್ಟೇ ಖಾರ ಯೂಸ್ ಮಾಡೋದು. ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ, ಖಾರ ಜಾಸ್ತಿ ತಿನ್ನೋರು ಇರ್ತಾರೆ, ಅಂಥವ್ರು ಈ ಟೈಮಲ್ಲಿ ಒಂದು ಸ್ಪೂನ್ ಖಾರದ ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೋದು. ಮೆಣಸಿನ್ಕಾಯಿ ಪುಡಿ ಹಾಕೊಂಡಾಗ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಬಿಸಿಬೇಳೆಬಾತ್ಗೆ. ನನಗೆ ಚಿಕ್ಕ ಮಗು ಇದೆ, ಅವನು ನನ್ನ ಮಗ ತಿಂತಾನೆ, ಸೊ ಅದಕ್ಕೋಸ್ಕರ ನಾವು ಖಾರ ಒಂದು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಸೊ ನಾನು ಅದಕ್ಕೆ ಅಷ್ಟೇ ಬಿಸಿಬೇಳೆಬಾತ್ ಪುಡಿ ಏನಿದೆ ಅಷ್ಟು ಮಾತ್ರ ಹಾಕ್ಕೊತೀನಿ. ನಿಮ್ಗೇನಾದರೂ ಸಾಕಾಗಲ್ಲ ಅಂತಂದರೆ ಬೇಕಾದರೆ ನೀವು ಈ ಟೈಮಲ್ಲಿ 1 ಸ್ಪೂನು ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ಕೋಬೋದು. ಈ ಕಡೆ ಇದು ಬೇಯ್ತಾ ಇದೆ. ಇದು ಆಗಲೇ ನಾವು ಇದನ್ನು ಕುಕ್ಕರ್ ಮುಚ್ಚಬೇಕಾದ್ರೇ ಉಪ್ಪು ಹಾಕಿದ್ವಿ. ಈಗ ಒಂದು ಸಲ ಉಪ್ಪಿದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು, ಯಾಕಂದರೆ ನಾವು ಆ ಕಡೆ ಒಗ್ಗರಣೆಗೆ ಹಾಕ್ತಿಲ್ಲ, ಅದರಲ್ಲೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕಂತಂದರೆ ಕ್ಯಾಪ್ಸಿಕಮ್ಮು, ಆನಿಯನ್ನು ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆಲ್ಲ ಸ್ವಲ್ಪ ಉಪ್ಪಿಡಿಬೇಕು. ಅದಕ್ಕೋಸ್ಕರ ಅದಕ್ಕೆ ಹಾಕಿ ಇದನ್ನು ಒಗ್ಗರಣೆ ಹಾಕಿದ್ರೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ನೀವು ಚೆಕ್ ಮಾಡಿಕೊಂಡು ಉಪ್ಪೇನಾರು ಕಮ್ಮಿ ಆಯಿತು ಅಂದರೆ ಉಪ್ಪು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಜನ ಏನು ಮಾಡ್ತಾರೆ, ನಾನು ಇದರಲ್ಲಿ ಕಡಲೆಕಾಯಿ ಬೀಜ ಮೊದಲೇ ಹಾಕಿದ್ದೀನಿ. ಸ್ವಲ್ಪ ಜನ ಇದಕ್ಕೆ ಹಾಕಲ್ಲ, ಟೊಮೊಟೊ ಕಡಲೆಕಾಯಿ ಬೀಜನ ಒಗ್ಗರಣೆಗೆ ಹಾಕಿ ಮಾಡ್ಕೊತಾರೆ. 2 ಥರನೂ ಮಾಡ್ಕೋಬೋದು. ಈಸಿಯಾಗಿ ಬೇಗ ಮಾಡ್ಕೋಬೇಕು ಅಂದರೆ ಎಲ್ಲ ಇದಕ್ಕೆ ಹಾಕಿ ಕೂಗಿಸ್ಕೋಬೋದು. ಇಲ್ಲ ಬೇಡ ಅಂದರೆ ಬರೀ ತರಕಾರಿ ಬೇಳೆ ಇಷ್ಟ ಹಾಕಿ ಕೂಗಿಸ್ಕೊಂಡು ನಾವು ಟೊಮೊಟೊ ಕಡಲೆಕಾಯಿ ಬೀಜ ಎಲ್ಲ ಏನು ಹಾಕಿದ್ವಿ ಅದನ್ನು ಒಗ್ಗರಣೆಗೆ ಹಾಕ್ಕೋಬೋದು. ಈಗ ಇಲ್ಲಿ ಇದು ನೋಡ್ಬೋದು ನೀವು, ಈ ಕಡೆ ಇದು ಫ್ರೈ ಆಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಬಿಸಿಬೇಳೆಬಾತ್ಗೆ ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಕೂಗೋಕ್ಕೇ ಸಣ್ಣ ಈರುಳ್ಳಿನ, ಇದು ದಪ್ಪ ಈರುಳ್ಳಿ ಹಾಕೋದು ಬದಲು ಸಣ್ಣ ಈರುಳ್ಳಿನ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮದುವೆ ಮನೇಲಿ ಹೋಟೆಲ್ಗಳಲ್ಲೆಲ್ಲ ಸಣ್ಣ ಈರುಳ್ಳಿನೇ ಬಿಸಿಬೇಳೆಬಾತ್ಗೆ ಜಾಸ್ತಿ ಯೂಸ್ ಮಾಡೋದು. ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅದಿರಲಿಲ್ಲ, ಅದಕ್ಕೋಸ್ಕರ ನಾನು ಇದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಆಗಲೇ ಹುಣಸೆಹಣ್ಣು ಒಂದು ಸ್ವಲ್ಪ ಇಟ್ಕೊಂಡಿದೆ ಅಂತಂದಮೇಲೆ ಅದನ್ನು ಕಲಸಿ ಆ ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ. ಇವಾಗ ಇದಕ್ಕೆ ಆಗಲೇ ಬಿಸಿಬೇಳೆಬಾತ್ ಪೌಡ್ರ್ ತೋರಿಸ್ಕೊಂಡು ಅದರಲ್ಲಿ 1 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. 1 ಪ್ಯಾಕೆಟ್ ಅಂದರೆ ಅರೌಂಡು 2-2.5 ಸ್ಪೂನ್ ಬರುತ್ತೆ. ಸಾಕಾಗಲ್ಲ ಅಂತಂದರೆ ಇನ್ನೊಂದು ಅರ್ಧ ಹಾಕ್ಕೋಬೋದು ಅದರಲ್ಲಿ. ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಈಗ ಪೌಡ್ರ್ ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಈಗ ಬಿಸಿಬೇಳೆಬಾತ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1.5 ಪಾಕೆಟ್ ಯೂಸ್ ಮಾಡಿದ್ದೀನಿ. ಇದು 10 ರೂಪೀಸ್ ಪಾಕೆಟು. 1 ಪ್ಯಾಕೆಟ್ ಹಾಕಿದ್ರೂ ಸಾಕಾಗುತ್ತೆ. ಒಂದು ಸಲ ಸಾಲಲ್ಲ ಅಂತಂದರೆ 1.5 ಪ್ಯಾಕೆಟ್ ಹಾಕ್ಕೋಬೋದು. ನಾನು ಅರೌಂಡ್ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಪ್ಯಾಕೆಟಲ್ಲಿ 2.5 ಸ್ಪೂನ್ ಬಂತು. ಸೊ ಅದಕ್ಕೋಸ್ಕರ ಈಗ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈ ಟೈಮಲ್ಲಿ ಆಗಲೇ ಬೆಲ್ಲ ತೊಗೊಂಡಿದ್ವಲ್ಲ ಒಂದು ಸ್ವಲ್ಪ, ಈ ಬೆಲ್ಲ ಯಾಕಂತಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತ್ಗೆ. ನೀವು ಒಂದು ಸಲ ಹಾಕಿ ಟ್ರೈ ಮಾಡಿ, ಬೆಲ್ಲ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಈಗ ಆಗಲೇ ಕೊಬ್ಬರಿ ತುರಿ ಇಟ್ಕೊಂಡಿದ್ನಲ್ಲ, ಅದು ಕೊಬ್ಬರಿ ತುರಿ. ನೀವು ಬೇಕಂದರೆ ಈ ಟೈಮಲ್ಲಿ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಬೋದು. ಈಗ ನೋಡಿ ನಾನು ನೀರು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಒಂದು ಚಿಕ್ಕ ಲೋಟದಲ್ಲಿ ಟೀ ಕುಡ್ತೀವಲ್ಲ, ಆ ಲೋಟದಲ್ಲಿ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಮಸಾಲೆ ಸ್ವಲ್ಪ ಬೇಯಬೇಕು, ಇಲ್ಲ ಅಂತಂದರೆ ಘಾಟ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಒಂದು 5 ನಿಮಿಷ ಬೇಯಕ್ಕಿಡ್ತೀನಿ. ಮತ್ತು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಗಲೇನು ಬೇಳೆ ಕೂಗಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ. ಈಗ ಇದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮಸಾಲೆ ಮತ್ತು ತರಕಾರಿ ಎಲ್ಲದಕ್ಕೂ ಹಿಡೀಲಿ ಉಪ್ಪು ಅಂತೇಳಿ. ಇದನ್ನು ಈಗ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಈ ಕಡೆ ಇದು ಸಿಮ್ಮಲ್ಲಿ ಇಟ್ಕೊಂಡಿದ್ವಲ್ಲ ಅಕ್ಕಿ, ಕೂಗಿರೋ ಅಕ್ಕಿ, ಅದಕ್ಕೆ ಎತ್ತಿ ಆಮೇಲೆ ಈಗ ಮಸಾಲೆ ಹಾಕ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅನ್ನ ತುಂಬಾ ಬೆಂದಿಲ್ಲ, ಅನ್ನ ತರಕಾರಿ ಟೊಮೊಟೊ ಎಲ್ಲನೂ. ಈಗ ಇದು ಬೇಯ್ತಿರೋ ಒಂದು 5 ನಿಮಿಷ, ಜಾಸ್ತಿ ಬೇಡ, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು. ಈಗ ಇದು ಬೇಯ್ತಾ ಇರೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಈ ಕಡೆ ಮಸಾಲೆ ನೋಡಿ ಬೆಂದು ಮೇಲೆ ಒಂದು ಸ್ವಲ್ಪ ಎಣ್ಣೆ ತೇಲೋ ಥರ ಇದೆ. ಹಿಂಗೆ ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಮಸಾಲೆ ಘಾಟ್ ಹೊಡಿಯಲ್ಲ ಮತ್ತು ಚೆನ್ನಾಗಿ ಬೆಂದಿರೋ ಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಇದಾಗಿದೆ. ಈಗ ಇದನ್ನು ತೆಗೆದು ಅದು ಅಕ್ಕಿಗೆ ಹಾಕೋಣ. ಈಗ ಇದನ್ನು ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ಬೇಕಾದ್ರೆ ನೀವು ಅಕ್ಕಿ ಇದು ಬೇಯಿಸಿರೋ ಅನ್ನ ತೆಗೆದು ಇದಕ್ಕೆ ಹಾಕೋಬೋದು, ಬಾಣಲಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಯಾಕಂದರೆ ನನಗೆ ಬಾಣಲಿ ಸಾಲಲ್ಲ ಅಂತೇಳಿ ನಾನು ಈ ಮಸಾಲೆ ತೆಗೆದು ಇದಕ್ಕೆ ವಾಪಸ್ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅಲ್ಲಿ ಒಗ್ಗರಣೆ ಮಾಡಿದ್ದೆಲ್ಲ ಇಲ್ಲಿ ಹಾಕಿ ಕಲ್ಸ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಅನ್ನನೂ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಆಗಲೇ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೆ, ತುಪ್ಪ ಹಾಕಿರಲ್ಲ. ಸೊ ಅದಕ್ಕೆ ಇವಾಗ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ.
ತುಪ್ಪ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತ್ಗೆ. ನೀವು ಒಗ್ಗರಣೆಗೂ ತುಪ್ಪ ಹಾಕೋ ಮಾಡ್ಬೋದು, ಬಟ್ ನಾನಿಲ್ಲಿ ಲಾಸ್ಟಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಕೊಬ್ಬರಿ, ಕಡಲೆಕಾಯಿ ಬೀಜ, ಬಟಾಣಿ ಎಲ್ಲ ಇದು ಬಿಸಿಬೇಳೆ ಬಾತ್ಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ, ಆಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಇಷ್ಟೇ ಸ್ನೇಹಿತರೆ. ಇವಾಗ ಒಂದ್ಸಲ ನೀವು ಬೇಕು ಅಂದರೆ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ, ಸಪ್ಪೆ ಇದೆಯಾ ಅಂತ. ಕಮ್ಮಿ ಇತ್ತು ಅಂತಂದರೆ ಈ ಟೈಮಲ್ಲಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಆಮೇಲೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋರು ಬಿಸಿಬೇಳೆ ಬಾತ್ಗೆ ನೀರು ಆ್ಯಡ್ ಮಾಡ್ಕೋಬೋದು. ನಾನು ಆಗಲೇ ಮಸಾಲೆ ತೋರಿಸಿದ್ನಲ್ಲ ಬಾಣಲಿ ಅಲ್ಲ ಹಾಕೋದ್ನಲ್ಲ, ಒಂದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋಬೋದು. ಈಗ ನಾನು ಸುಮ್ಮನೆ ಒಂದು 5 ನಿಮಿಷ, ಯಾಕಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅನ್ನಕ್ಕೆಲ್ಲ ಇಡಬೇಕಲ್ವ, ಅದಕ್ಕೆ ಹಿಂಗೆ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಬಿಡ್ತೀನಿ. 5 ನಿಮಿಷ ಬಿಟ್ಟು ಆಫ್ ಮಾಡ್ತೀನಿ, ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಇದು ಫೈನಲ್ ಸ್ನೇಹಿತರೆ, ಬಿಸಿಬೇಳೆ ಬಾತ್ ಆಗಿದೆ, ಬಿಸಿ ಬಿಸಿದು. ಇದು ನಮ್ಮ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ ಅಂತ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ಸುಲಭ ವಿಧಾನದಲ್ಲಿ ಮಾಡೋದು ತೋರಿಸಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ನಾನು ಮಾತಾಡಬೇಕಾದ್ರೆ ಯಾವುದಾದ್ರೂ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ನನ್ನ ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.